ಸರ್, ನಾನು ಬಹಳ ಸ್ಪಷ್ಟ ಮಾಡ್ತಾ ಇದ್ದೀನಿ. ಇವತ್ತು ಕರ್ನಾಟಕದ ಆರ್ಥಿಕ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ, ಚಿಂತಾಜನಕವಾಗಿದೆ. ಒಂದು ಜವಾಬ್ದಾರಿಯುತ ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಸಂಸದರಾಗಿ ನಾವಿವತ್ತು ರಾಜ್ಯ ಸರ್ಕಾರದ ಹತ್ರ ನಮ್ಮ ಡಿಮ್ಯಾಂಡ್ ಇದೆ. 6.5 ಕೋಟಿ ಕನ್ನಡಿಗರ ಭವಿಷ್ಯದ ಪ್ರಶ್ನೆ ಇದು. ರಾಜ್ಯ ಸರ್ಕಾರದ ದುಡ್ಡು ಅಂತಂದ್ರೆ ಅದು ಸಿದ್ದರಾಮಯ್ಯನವರದ್ದು, DK ಶಿವಕುಮಾರ್ ಅವರದ್ದು ವೈಯಕ್ತಿಕ ಮನೆ ದುಡ್ಡಲ್ಲ, ಅದು ನನ್ನ ನಿಮ್ಮ ತೆರಿಗೆ ಹಣ. ಅದು ಇದನ್ನ ಯಾವ ರೀತಿ ಬಳಸ್ತಾ ಇದ್ದಾರೆ, ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬೇಕು. ರಾಜ್ಯದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಶ್ವೇತಪತ್ರವನ್ನು ಮುಖ್ಯಮಂತ್ರಿಗಳು ಹೊರಡಿಸಲಿ. ಅವ್ರದ್ದು ಎಲ್ಲ ಸುಳ್ಳುಗಳು ಬಯಲಾಗತ್ತದ್ರಲ್ಲಿ. ಹಿಂದೆ ಎಷ್ಟು ಸಾಲ ಇತ್ತು, ಇವತ್ತೆಷ್ಟು ಸಾಲ ಮಾಡಿದ್ದಾರೆ, ಸಾಲ ಮಾಡ್ತಿರೋದು ಯಾವುದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ, ಖರ್ಚು ಮಾಡಿರೋದ್ರಿಂದ ರಾಜ್ಯಕ್ಕೆ ಬರುವಂತ 10 ವರ್ಷದಲ್ಲಿ 25 ವರ್ಷದಲ್ಲಿ ಏನಾದರೂ ಲಾಭ ಇದೆಯಾ, ಹಿಂದೆ ಎಷ್ಟು ಕರ್ನಾಟಕಕ್ಕೆ FDI ಬರ್ತಾ ಇತ್ತು, ಇವತ್ತೆಷ್ಟು ಬರ್ತಾ ಇದೆ, ಹಿಂದೆ ಕಂಪನಿಗಳು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇತ್ತು, ಇವತ್ತೆಷ್ಟು ಇನ್ವೆಸ್ಟ್ ಮಾಡ್ತಾ ಇದೆ, ಹಿಂದೆ ನಾವೆಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ವಿ, ಇವತ್ತೆಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ, ಬಡ್ಡಿ ಹಿಂದೆ ನಾವೆಷ್ಟು ಕಟ್ತಾ ಇದ್ವಿ, ಇವತ್ತೆಷ್ಟು ಕಟ್ತಾ ಇದೀವಿ, ಇದೆಲ್ಲದರ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ. ಸರ್, 2017ರಿಂದ GST ತೆರಿಗೆ ಜಾರಿಗೆ ಬಂದು ಇಡೀ ಭಾರತ ದೇಶದ ಜನಸಂಖ್ಯೆಗೆಲ್ಲ ಈ ಮೋಸ ಮಾಡಿ, ದ್ರೋಹ ಮಾಡಿ, ಈಗ ದೀಪಾವಳಿ ಗಿಫ್ಟ್ ಅಂತ ಹೇಳ್ತಿದ್ದಾರೆ. ಇದು ಯಾವ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿ? ಸರ್, ಮುಖ್ಯಮಂತ್ರಿಗಳಿಗೆ ನಾನು ಆಗಲೇ ಸ್ಪಷ್ಟ ಮಾಡಿದ್ದೀನಿ. ಆರ್ಥಿಕತೆ ವಿಚಾರಗಳನ್ನು ಅವರು ಎತ್ತುತ್ತಾರೆ ಅಂದರೆ ಅವರು ಫಸ್ಟ್ ಶ್ವೇತಪತ್ರ ಹೊರಡಿಸಿ. GST ಬರೋದಕ್ಕಿಂತ ಮುಂಚೆ ಕರ್ನಾಟಕಕ್ಕೆ ಎಷ್ಟು ರೆವೆನ್ಯೂ ಕೇಂದ್ರ ಸರ್ಕಾರದಿಂದ ಬರ್ತಾ ಇತ್ತು, ವ್ಯಾಟ್ ಇದ್ದಾಗ ಕರ್ನಾಟಕದ ಬಜೆಟ್ನ ಸೈಜ್ ಎಷ್ಟಿತ್ತು, ವ್ಯಾಟ್ ಇದ್ದಾಗ ಕರ್ನಾಟಕದಲ್ಲಿ ಸಾಮಾನ್ಯ ಜನ ಬಾಚಣಿಗೆಗೆ, ತಲೆಗೆ ಹಾಕುವಂಥ ಕೊಬ್ಬರಿ ಎಣ್ಣೆಗೆ, ಮನೇಲಿ ಬಳಸುವಂಥ ದಿನನಿತ್ಯದ ವಸ್ತುಗಳಿಗೆ, ಮನೆಯಲ್ಲಿ ಸ್ಕೂಲಿಗೆ ಮಕ್ಕಳು ಹೋಗೋದಕ್ಕೆ ಉಪಯೋಗಿಸುವಂಥ ಜಾಮಿಟ್ರಿ ಬಾಕ್ಸಿಗೆ, ಗ್ಲೋಬಿಗೆ, ಅಟ್ಲಾಸಿಗೆ, ನೋಟ್ಬುಕ್ಕಿಗೆ, ಪೆನ್ನು, ಪೆನ್ಸಿಲಿಗೆ ಎಷ್ಟು ಟ್ಯಾಕ್ಸನ್ನು ಕಟ್ತಾ ಇದ್ರು. ಮುಖ್ಯಮಂತ್ರಿಗಳು ಶ್ವೇತಪತ್ರ ಹೊರಡಿಸಲಿ. ಇದು ನನಗೂ ಬೇಡ, ನಿಮಗೂ ಬೇಡ. ಇದು ಈ ರಾಜಕೀಯ ಆರೋಪಗಳು ಬೇಡವೇ ಬೇಡ. ಸರ್ಕಾರದಿಂದ ಅಧಿಕೃತವಾಗಿ ಡಾಕ್ಯುಮೆಂಟ್ ಬರಲಿ, ಜನಕ್ಕೆ ಯಾವ್ದು ಸ್ಪಷ್ಟ ಅನ್ನೋದು ಗೊತ್ತಾಗಲಿ. GST ಬರೋದಕ್ಕಿಂತ ಮುಂಚೆ ಎಷ್ಟು ಟ್ಯಾಕ್ಸ್ ಅನ್ನ ಸಾಮಾನ್ಯ ಜನ ಸಾಮಾನ್ಯ ದಿನನಿತ್ಯದ ವಸ್ತುಗಳಿಗೆ ಬಳಸ್ತಾ ಇದ್ರು ಅಂತ. ಸಿದ್ದರಾಮಯ್ಯನವರು, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಇವರೆಲ್ಲ ದೇಶದ ಆಡಳಿತ ನಡೆಸ್ತಾ ಇರಬೇಕಾದ್ರೆ ಜನ ಎಷ್ಟು ನೆಟ್ ಟ್ಯಾಕ್ಸ್ ಕಟ್ತಾ ಇದ್ರು, ಇವತ್ತೆಷ್ಟು ಕಟ್ತಾ ಇದ್ದಾರೆ ಸ್ಪಷ್ಟ ಬರಲಿ. ಇನ್ಶೂರೆನ್ಸ್ ಮೇಲೆ ಸರ್, ಮೋದಿಯವರು ಬಂದು ಪ್ರಧಾನಮಂತ್ರಿಗಳಾಗಿ ನಿನ್ನೆ ಮೊನ್ನೆ GSTಯಲ್ಲಿ ತೆಗೆಯೋವರೆಗೂ ಕೂಡ ಮೆಡಿಕಲ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಇತ್ತು. ಮೆಡಿಕಲ್ ಇನ್ಶೂರೆನ್ಸು ಬೇಸಿಕ್ ಹಕ್ಕಲ್ವ ಒಬ್ಬ ಮನುಷ್ಯಂದು. ಇವತ್ತಿಗೂ ಕೂಡ ದೇಶದಲ್ಲಿ 95% ಜನ ಒಂದು ಮನೇಲಿ ಯಾರಿಗಾದ್ರೂ ಒಬ್ರಿಗೆ ಒಂಚೂರು ಆರೋಗ್ಯ ತಪ್ಪಿತು ಅಂತಂದ್ರೆ ಬಡತನಕ್ಕೆ ವಾಪಸ್ ಬರುವಂತ ಬಹಳ ದೊಡ್ಡ ಒಂದು ಸ್ಥಿತಿ ಕರ್ನಾಟಕ ದೇಶದಲ್ಲಿದೆ ಇವತ್ತು. ಮೆಡಿಕಲ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಇಟ್ಟಿದ್ರಿ, ಲೈಫ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಹಾಕಿದ್ರಿ. ಇದು ಕೇಂದ್ರ ಸರ್ಕಾರ ನಿಮ್ಮ ಪಾರ್ಟಿ ಆಡಳಿತದಲ್ಲಿದ್ದಾಗ ಮಾಡಿದ್ದು. ನಾನು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ವೈಟ್ ಪೇಪರ್ನ ಹೊರಡಿಸಿ, ಅದಾದ ಮೇಲೆ ಟೌನ್ ಹಾಲ್ ಹತ್ರನೋ ಅಥವಾ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲೋ, ವಿಧಾನಸೌಧದ ಮೆಟ್ಲುಗಳ ಮೇಲೋ ನೀವು ಎಲ್ಲಿ ಡಿಬೇಟಿಗೆ ಕರೀತೀರಿ, ಕರ್ನಾಟಕದ BJP ಯಾವತ್ತಿಗೂ ರೆಡಿ ಇದೆ. ನೀವು ಈ ಡಾಕ್ಯುಮೆಂಟ್ಗಳನ್ನ ಹೊರಡಿಸಿದ ಮೇಲೆ ಸಾರ್ವಜನಿಕ ಒಂದು ಚರ್ಚೆ ಆಗಿ, ನೀವು 17-18 ಬಜೆಟ್ಗಳನ್ನು ಮಂಡಿಸಿರುವಂಥ ಆರ್ಥಿಕ ತಜ್ಞರಲ್ಲ, ನಿಮ್ಮ ನೇತೃತ್ವದಲ್ಲೇ ಚರ್ಚೆ ಆಗಲಿ. ನಾನು ಅದನ್ನೇ ಅವ್ರಿಗೆ ಕೇಳ್ತಾ ಇರೋದು ಸರ್. ಫಸ್ಟ್ GST ಸ್ಟಾರ್ಟ್ ಆಯ್ತಲ್ಲ, ಆಗ 5 ಸ್ಲ್ಯಾಬ್ ಇತ್ತಲ್ಲ, ಈಗ ನಾವು 2 ಸ್ಲ್ಯಾಬಿಗೆ ಬಂದಿದ್ದೀವಿ. ಹಿಂದೆ 5 ಸ್ಲ್ಯಾಬ್ ಇದ್ದಾಗಲೂ ಕೂಡ ವ್ಯಾಟ್ಗೂ ಆ ಸ್ಲ್ಯಾಬಿಗೂ ಕಂಪ್ಯಾರಿಸನ್ ಆಗಲಿ. ಸುಳ್ಳನ್ನೇ ರಾಜಕಾರಣ ಮಾಡ್ಲಿಕ್ಕೆ ಹೊರಡುವಂಥವರಿಗೆ ಹಿಂಗೆ ಉತ್ತರ ಕೊಡಬೇಕು. ಸಾರ್ವಜನಿಕರು ಇವ್ರಿಗೆ ಏನಾಗಿದೆ ಅಂತಂದ್ರೆ, ಕಾಂಗ್ರೆಸ್ನವರು ಸಾಮಾನ್ಯ ಜನರನ್ನ ಬಹಳ ದಡ್ಡರು ಅಂತ ಭಾವಿಸ್ಬಿಟ್ಟಿದ್ದಾರೆ. ಆ ಒಂದು ಪ್ರಿಸಂಪ್ಷನ್ ಮೇಲೆ ಅವ್ರ ರಾಜಕೀಯ ನಡೀತಾ ಇರುವಂಥದ್ದು. ಚರ್ಚೆ ಆಗಲಿ. ಇದು ಬಹಳ ಸ್ಪಷ್ಟತಾನೆ ಒಂದು ಚಾರ್ಟ್ ಮಾಡಿದ್ರೆ ಆಗೋಯ್ತಪ್ಪ. GST ಪ್ರಾರಂಭದಲ್ಲಿ ಬರೋದಕ್ಕಿಂತ ಮುಂಚೆ ವ್ಯಾಟ್ ಇತ್ತು, ವ್ಯಾಟ್ ಇದ್ದಾಗ ಒಂದೊಂದು ಐಟಮ್ಗೆ ಎಷ್ಟಿತ್ತು, GST ಬಂದ್ಮೇಲೆ ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ, ಒಂದು ಚಾರ್ಟ್. ಎರಡನೇ ಚಾರ್ಟ್, GST ರಿಡಕ್ಷನ್ ಆದಮೇಲೆ 2017 ರಿಂದ 2018 ತನಕ ಎಷ್ಟು, 2018 ರಿಂದ 2019 ಎಷ್ಟು, 2019 ರಿಂದ 2020 ಎಷ್ಟು, 2020 ರಿಂದ 2021 ಎಷ್ಟು, 2022 ರಿಂದ 2023 ಎಷ್ಟು, 2023 ರಿಂದ 2024 ಎಷ್ಟು, 2024 ರಿಂದ 2025 ಎಷ್ಟು, 2025 ರಿಂದ 2026 ಎಷ್ಟು, 2026 ರಿಂದ 2027 ಎಷ್ಟು, 2027 ರಿಂದ 2028 ಎಷ್ಟು, 2028 ರಿಂದ 2029 ಎಷ್ಟು, 2029 ರಿಂದ 2030 ಎಷ್ಟು, 2030 ರಿಂದ 2040 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 ಎಷ್ಟು,
ವ್ಯಾಟ್ ಕಂಪ್ಯಾರಿಸನ್, ಫಸ್ಟ್ GST ಸ್ಲ್ಯಾಬ್ ಕಂಪ್ಯಾರಿಸನ್, ಈಗಿನ GST ಕಂಪ್ಯಾರಿಸನ್ ಮುಗ್ದೇ ಹೋಯ್ತಲ್ಲ, ಎಲ್ಲ ಸ್ಪಷ್ಟ ಆಗೋಗುತ್ತೆ ಜನಕ್ಕೆ. ಆಮೇಲೆ ಇದರಲ್ಲಿ ನೀವೇನೋ ಬಹಳ ದೊಡ್ಡ ಮರ್ಸಿಡೀಸ್ ಬೆನ್ಸ್ ಕಾರೋ ಅಥವಾ ಪ್ರೈವೇಟ್ ಜೆಟ್ಟೋ ಇದನ್ನ ಯಾವುದು ತಗೊಳಕ್ ಹೋಗ್ಬಿಡಿ. ಅದು ಯಾವುದೋ 1% ಜನಕ್ಕೆ ಉಪಯೋಗ ಆಗುವಂಥದ್ದು, ದಿನನಿತ್ಯ ಬಳಸುವಂಥ ವಸ್ತು. ಕನ್ನಡಕದ ಮೇಲೆ ಎಷ್ಟು ರೇಟ್ ಇತ್ತು, ಪೆನ್ನು ಪೇಪರ್ ಮೇಲೆ ಎಷ್ಟಿತ್ತು, ಸೋಪ್ ಮೇಲೆ, ಟೂತ್ ಬ್ರಷ್ ಮೇಲೆ ಎಷ್ಟಿತ್ತು, ಬಟ್ಟೆ ಮೇಲೆ ಎಷ್ಟಿತ್ತು, ಕೊಬ್ಬರಿ ಎಣ್ಣೆ ಮೇಲೆ ಎಷ್ಟಿತ್ತು, ಬಾಚಣಿಗೆ ಮೇಲೆ ಎಷ್ಟಿತ್ತು, ಜಾಮೆಟ್ರಿ ಬಾಕ್ಸು, ಪೆನ್ಸಿಲು, ರಬ್ಬರ್ ಇದ್ರ ಮೇಲೆ ಎಷ್ಟಿತ್ತು, ಇದನ್ನ ಕೇಳಿ ಮಾತ್ರೆಗಳ ಮೇಲೆ ಎಷ್ಟಿತ್ತು, ಇದ್ರ ಮೇಲೆ ಚರ್ಚೆ ಆಗಲಿ. ಹರಿಪ್ರಸಾದ್ ಅವರು ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ದೇಶಭಕ್ತಿ ಅಂತಂದ್ರೆ ತ್ರಿವರ್ಣ ಧ್ವಜ ರಾಷ್ಟ್ರಗೀತೆ ಮೇಲೆ ಇರಬೇಕು. ಆದರೆ ಮಸೀದಿ ಮುಂದೆ ಡಿಜೆ ಹಾಕೊಂಡು, ಚರ್ಚ್ ಮುಂದೆ ಡಿಜೆ ಹಾಕೊಂಡು ಎಣ್ಣೆ ಹೊಡ್ಕೊಂಡು ಕುಡಿತಾರೆ, ಇದು ರಾಷ್ಟ್ರಭಕ್ತಿನ ಅಂತ ಪ್ರಶ್ನೆ ಮಾಡಿದ್ದಾರೆ. 1947ನೇ ಇಸ್ವಿಯಲ್ಲಿ ದೇಶ ವಿಭಜನೆಯಾಗಿ ಪಾಕಿಸ್ತಾನ, ಹಿಂದೂಸ್ತಾನ ಅನ್ನೋದಾದ ಮೇಲೆ ಭಾರತದ ಪ್ರತಿಯೊಂದು ರೋಡು, ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಇಂಚು ಜಮೀನಿನ ಮೇಲೂ ಕೂಡ ಭಾರತದಲ್ಲಿರುವಂಥ ಎಲ್ಲ ಸಮುದಾಯಗಳಿಗೆ, ಅದರಲ್ಲೂ ಹಿಂದೂ ಸಮುದಾಯದವರಿಗೆ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ. ದೀಪಾವಳಿ ಪ್ರೊಸೆಷನ್ನು ಅಥವಾ ಗಣಪತಿ ಪ್ರೊಸೆಷನ್ನು ಮಸೀದಿ ಇರುವಂತ ರಸ್ತೆಯಲ್ಲಿ ಹೋಗಬಾರದು ಅನ್ನೋದಕ್ಕೆ ಯಾವ ಕಾನೂನಿದೆ? ಯಾಕೆ ಹೋಗಬಾರದು? ಆ ಜಾಗ ಏನು ಭಾರತಕ್ಕೆ ಸೇರಿರೋದಲ್ವಾ? ಆ ಜಾಗ ಏನು ಸಂವಿಧಾನದ ಸುಪರ್ದಿಗೆ ಬರೋದಿಲ್ವಾ? ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದ್ರೆ, ವಿಭಜನೆ ಆದ ನಂತರ ಕೂಡ ಈ 2 ನೇಷನ್ ಮೆಂಟಾಲಿಟಿ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಹಾಗೆ ಇದೆ. ಇವತ್ತಿಗೂ ಕೂಡ ನೀವು ಹೋಗಿ ಕೆಲವು ಏರಿಯಾಗಳಲ್ಲಿ ನೋಡಿ, ಇವತ್ತಿಗೂ ಕೂಡ ಟ್ರಿಪಲ್ ರೈಡಿಂಗ್ ಮಾಡ್ತಾ ಇರ್ತಾರೆ. ಇವತ್ತಿಗೂ ಕೂಡ ಒಂದೇ ಬೈಕಲ್ಲಿ 4 ಜನ 5 ಜನ ಹೋಗ್ತಾ ಇರ್ತಾರೆ. ಹೆಲ್ಮೆಟ್ ಹಾಕಿರಲ್ಲ, ವೀಲಿಂಗ್ ಮಾಡ್ತಾ ಇರ್ತಾರೆ. ಪೊಲೀಸ್ನವ್ರಿಗೆ ನಿಲ್ಸೋದು ನೋಡಿದ್ದೀರಾ ನೀವಲ್ಲಿ? ಆ ಏರಿಯಾಗೆ ಹೋಗಲ್ಲ ಅವರು, ಯಾಕೆಂದ್ರೆ ಅಲ್ಲಿ ಕಾನೂನು ಅಪ್ಲೈ ಆಗದಲ್ಲೇ ಇರುವಂತಹ ಸ್ಪೆಷಲ್ ಯೂನಿಯನ್ ಟೆರಿಟರಿಗಳವು. ಅವರು ರಸ್ತೆ ಪ್ರೊಸೆಷನ್ ಮಾಡಬೇಕು ಅಂತಂದ್ರೆ ಎಲ್ಲಿಗೆ ಬೇಕಿದ್ರೂ ಬರ್ಬೋದು. ಆದರೆ ಹಿಂದೂಗಳು ಹಬ್ಬ ಆಚರಣೆ ಮಾಡಬೇಕು ಅಂತಂದ್ರೆ ಹಿಂದೂ ಏರಿಯಾದಲ್ಲಿ ಮಾತ್ರ ಅವರು ಆಚರಣೆ ಮಾಡ್ಕೊಳ್ಬೇಕು. ಇದು ಯಾವ ಹಿಂದೂ ಏರಿಯಾ, ಮುಸ್ಲಿಂ ಏರಿಯಾ? ಭಾರತದ ಪ್ರತಿ ಇಂಚು ಕೂಡ ಸಂವಿಧಾನದ ಕೆಳಗಡೆ ಬರುವಂಥದ್ದು. ಸರ್ಕಾರ ಮತ್ತು ಆಡಳಿತದ ವ್ಯವಸ್ಥೆಗೆ ಎಲ್ಲದರ ಮೇಲೂ ಹಕ್ಕಿದೆ. ಈ 2 ನೇಷನ್ ಮೆಂಟಾಲಿಟಿ, ಈ 2 ಏರಿಯಾ ಮೆಂಟಾಲಿಟಿ ಇದು ದೇಶದಲ್ಲಿ ಯಾವತ್ತು ನಿಲ್ಲತ್ತೋ ಅವತ್ತು ದೇಶ ನಿಜವಾಗ್ಲೂ ಕೂಡ ಐಕ್ಯತೆಯಿಂದ ಗಟ್ಟಿಯಾಗುತ್ತೆ. ಅಲ್ಲಿವರೆಗೂ ಕೂಡ ಈ ರೀತಿಯ ಮಾನಸಿಕತೆ ಇಟ್ಕೊಂಡಿರುವಂಥ ರಾಜಕಾರಣಿಗಳನ್ನ ಸಮಾಜ ಬಹಿಷ್ಕಾರ ಹಾಕಬೇಕು. ಧನ್ಯವಾದ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.